ಇನ್ಮೇಂತ್ರ ಆರ್ ಸಿ ಬಿ ಆಗಿರಂಗಿಲ್ಲ. ಕೇರ್ ಶಾಕ್ ಆಕತಿಲ್ಲ, ಮುಂದಿನ ವರ್ಷ ಇದ ನೋಡಿ. ಇದಕ್ಕಂದ್ರೆ ಈಗ ಬರ್ತಾವ್ರ ಸದ್ಯಕ್ಕೆ ಅಪ್ಡೇಟ್ ಪ್ರಕಾರ RCB ಸೇಲ್ ಆಗಾಯ್ತು. ಯಾರಿಗೆ RCB ಸೇಲ್ ಆಯ್ತು ಅಂದ್ರೆ ಎಸ್ ಅವರೇ ಆಡಮ್ ಗ್ಲೇಜರ್ಸ್ ಮ್ಯಾಂಚೆಸ್ಟರ್ ಯುನೈಟೆಡ್ FC ಓನರ್ ಐತಿ, ಅವ್ರಿಗೆ RCB ಸೇಲ್ ಆಗಿದ್ದು. ವಿತ ನಿಮ್ಗೆ ಗೊತ್ತಿದ್ದಂಗೆ 16,000 ಕೋಟಿ 16 ಬಿಲಿಯನ್ 16,000 ಕೋಟಿ ಕೊಟ್ಟ ಸದ್ಯಕ್ಕೆ RCBನ ತೊಗೊಂಡಾರ. ಆಡಮ್ ಗ್ಲೇಜರ್ಸ್ ಬ್ರದರ್ ಅವ್ರು ಏನೈತಿ RCB ಟೀಮ್ನ ತೊಗೊಂಡಾರ. ಸದ್ಯಕ್ಕೆ ಇದು ಯಾಕೆ ಬಂತು ಬೆಂಗಳೂರು, ಇದು ಇನ್ನೊಂದು ಏನಂದ್ರೆ RCB ತೆಗೆದದ್ದು ಬೆಂಗಳೂರು ಯುನೈಟೆಡ್, ಇನ್ನಂದ್ರೆ RCB ಅಲ್ಲ BU ಅದ್ರ ಬೆಂಗಳೂರು ಯುನೈಟೆಡ್. ಇನ್ನು ಮೇಂತ ಮುಂದಿನ ವರ್ಷ, ಈ ವರ್ಷ ಅಂತ ಅಲ್ಲ ಅದು, ಎದಕ್ಕೆ ಈ ವರ್ಷ ಆಲ್ರೆಡಿ ಏನೈತಿ ಆ ಜರ್ಸಿನೂ ಪ್ರಿಂಟ್ ಆಗ್ಯಾವ, ಎಲ್ಲ ಸಜ್ಜಾಗೈತೆ IPL ಕೇಸಲ್ಲ. ಈಗಂತೂ ಚೇಂಜ್ ಮಾಡೋಕ್ಕಾಗಲ್ಲ ಟೀಮ್ ಹೆಸರನ್ನ ಈಗ ಸದ್ಯಕ್ಕಂತೂ. ಅದಕ್ಕೆ ಏನೈತಿ ಬೆಂಗಳೂರು ಯುನೈಟೆಡ್ ಒಂದು ಹೆಸರು ಐತಿ, ಮುಂದಿನ ವರ್ಷ ಚೇಂಜ್ ಆಗ 100% ಸಾಧ್ಯತೆ ಎಲ್ಲ ಐತಿ. ಸದ್ಯಕ್ಕೆ ಏನು ಅಪ್ಡೇಟ್ಸ್ ಬರ್ಲತ್ತವ ಅಂದ್ರೆ ಆಡಮ್ ಗ್ಲೇಜರ್ಸ್ ಮ್ಯಾಂಚೆಸ್ಟರ್ FC ಓನರ್ಸ್ ಏನಾದ್ರು ಅವರು ಶಾರ್ಟ್ ಲಿಸ್ಟ್ ಆಗಿರ್ತಾ RCB ಓನರ್ಶಿಪ್ ತಗೋತ್ರವಾಗ ಎಲ್ಲಾರು ಹಿಂದ್ ಬಿದ್ರು. ಜಿಂದಾಲ್ ಹಿಂದ್ ಬಿದ್ರು, ಮತ್ತು ಆಧಾರ್ ಪೂನಾವಾಲಾ ಹಿಂದ್ ಬಿದ್ರು, ಮತ್ತು ಅದಾನಿ ಹಿಂದ್ ಬಿದ್ರು, ಎಲ್ಲರೂ ಹಿಂದ್ ಬಿದ್ರು. ಇವ್ರು ಮಾಡಿದ ಹೈಯೆಸ್ಟ್ ಬಿಡ್ಡ. ಐ ಹೋಪ್ ಅವ್ರು ಕ್ರಿಕೆಟ್ ಗತೆ ಆಗದೆ ಇಲ್ಲತ್ತೆ. ಇನ್ನೊಂದೇನಂದ್ರೆ ಹಂಗಲ್ಲ ಓನರ್ಶಿಪ್ ಎದಕ್ಕಾರ ನಾನು ಎಲ್ಲ ಹಂಗ ತಿಳ್ಕೊಂಡಿದ್ದೆ, ಹಿಂದೆಡೆ ಗೊತ್ತಾಯ್ತು ಇವು ಆಡಮ್ ಗ್ಲೇಜರ್ಸ್ ಏನು RCB ತೊಗೊಂಡಿದ್ರಲ್ಲ, ಇವರು ಒಂದು ಕ್ರಿಕೆಟ್ ಫ್ರಾಂಚೈಸಿನ ತೊಗೊಂಡಾರ. ಅಂದ್ರೆ ಅದು ILT20 ಅದ್ರಾಗ ಡೆಸರ್ಟ್ ವೈಪರ್ಸ್, ಐ ಹೋಪ್ ಅದ ಅನ್ಸುತ್ತೆ. ಸೊ ಆ ಟೀಮ್ ತೊಗೊಂಡರು, ಅವರು ಒಂದ್ಸಲ ಕಪ್ ಗೆದ್ದಾರೆ. ಸೊ ನಾ ಎಲ್ಲ ಮೊದ್ಲೆಲ್ಲ ತಿಳ್ಕೊಂಡೆ ಫುಟ್ಬಾಲ್ ಆ ಕಡೆ ನೀವು ನೋಡ್ರಿ ಎನ್ವಿರಾನ್ಮೆಂಟ್ ಹೆಂಗಿರತ್ತೆ ಮನುಷ್ಯ ಅದೇ ಥರ ರಿಯಾಕ್ಟ್ ಆಕೈತಿ. ಸೊ ಅದೇ ಥರ ಇನ್ಸ್ಟಾಗ್ರಾಮ್ದ ಹೆವಿ ನೆಗೆಟಿವಿಟಿ ಸೈಡ್ ಐತಿ ಇವ್ರ ಕಡೆ. ಅವ್ರು ಹಿಂಗೆ ಮಾಡ್ತಾರೆ, ಇವ್ರು ಹೆಂಗೆ ಮಾಡ್ತಾರೆ, ಟೀಮ್ ಹಿಂಗೆ ಹೋಗಿತಾರೆ, ಹಿಂಗೆ. ಫುಟ್ಬಾಲ್ ಇಸ್ ಬೇರೆ ಗೇಮ ಮತ್ತು ಕ್ರಿಕೆಟ್ ಇಸ್ ಬೇರೆ ಗೇಮ್. ಏನಂದ್ರೆ ಫುಟ್ಬಾಲ್ದಾಗ ನಮ್ಮ IPL ಗತೆ ಆಪ್ಷನ್ದಾಗ ತಗೋದ್ರಾಗಿಲ್ಲ ಬೈ ಕಾಂಟ್ರಾಕ್ಟ್. ಈಗ ನಾವು ಆಡ್ತೀವಿ ಅಂದ್ರೆ ನಮ್ಗೆ ರೊಕ್ಕ ಕೊಡ್ತಾರೆ, ಈ ಸೀಸನ್ ನಾವು ನಿಮ್ಗೆ ಆಡ್ತೀವಿ ಅಂತ ಹಿಂಗಿರುತ್ತೆ ಫುಟ್ಬಾಲ್ದಾಗ. ಆರ ಕ್ರಿಕೆಟ್ ನಮ್ಗೆ ಬಿಲ್ಕುಲ್ IPLದಾಗ ಆ ರೂಲ್ಸೇ ಇಲ್ಲ. ಇಲ್ಲಿ ಆಪ್ಷನ್ ಇರ್ತೈತಿ, ಅದಕ್ಕೆ ಇವ್ರಿಗೆ ಏನು ಸಂಬಂಧ ಪಡಲ್ಲ. ಸೊ ಆಮೇಲೆ ಅದೇನು ಆಗಂಗಿಲ್ಲ ಅಂತ ನಾನು ಕೂತ್ನಿ. ಸ್ಪೆಷಲಿ ಇದು ಒಂಥರ ನಮ್ಮ RCB ಫ್ಯಾನ್ಸ್ ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೇಕು, ಒಂಥರ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೇಕು. ಇದಕ್ಕರ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋದೇನು ನಮ್ಮ RCB ಫ್ಯಾನ್ಸ್ ಎಲ್ಲರಿಗೀನು ಒಂಥರ ಎಮೋಷನ್ ಆಗಿತ್ತು ಇಡೀ ಇಟ್ಟು ವರ್ಷ ತಕ. ಯಾಕಂದಮ್ಮ RCB ಅನ್ನೋ ಹೆಸರು ಇರ್ಲಿಕ್ಕೆ ಹೆಂಗೆ ಆಕೈತಿ, ಇಟ್ ಈಸ್ ಹಾರ್ಡ್ ಟು ಎಕ್ಸೆಪ್ಟ್ ದ್ಯಾಟ್. ಮತ್ತು ಹಿಂಗೇನು ಇನ್ನೊಬ್ರಿಗೆ ಒಬ್ಬವಂಗೆ ಯಾರೋ ನಮ್ಮಲ್ಲಿ ಗೇಣೆ RCB ಹೆಸರು ಚೇಂಜ್ ಮಾಡತ್ತಾರ ನನಗೆ ಅವು ಏನು ಹೇಳ್ಬೇಕು. ಅವ್ರು ಆಡ್ತಾರೆ ಕ್ರಿಕೆಟ್, ಅವ್ರು ಕ್ರಿಕೆಟ್ ಆಡ್ತಾರೆ, ಅವ್ರು ಚೇಂಜ್ ಮಾಡ್ಕೋತಾರೆ, ನಮಗೆ ನನಗೆ ಹಂಗೆ ಅನ್ನಂಗಿಲ್ಲ. ಇದಕ್ಕಾರ RCB ಎಮೋಷನ್ ನಮ್ಗೆ ಹೆವಿ, ನಮ್ಮಂತ ಕ್ರಿಕೆಟ್ ನೋಡೋರ್ಗಂತೂ ಹೆವಿ ಎಮೋಷನ್. ಒಂಥರ ನಮ್ಮ ಟೀಮ್ ನಮ್ದು ಇದು RCB ನೋಡ್ತಾರೆ ನಮ್ಗೆ. ಸೊ ಅಂಥ ಟೀಮ್ ಹೆಸರು ಚೇಂಜ್ ಆಗದ ನಮಗೂ ಹತ್ರ ಅನ್ಸತಿ. ಆಯಪ್ಪ ಅದಕ್ಕೆ ಮಂದಿಗೆ ಅಷ್ಟು ಭಾಳ ಪರ್ಕ್ ಬೀಳಲ್ಲ ಹೆಸರು, ಒಂದೆರಡು ದಿವಸ ಅಷ್ಟೇ ಒಂದು ಸ್ವಲ್ಪ ಫೀಲ್ ಆಕೈತಿ. ಮುಂದೆ BU ಬೆಂಗಳೂರು ಯುನೈಟೆಡ್ ಅನ್ನೋದು ಎಲ್ಲರಿಗೂ ರೂಢ ಆಗ್ಬಿಡುತ್ತೆ ಅಷ್ಟೇ, ಏನೇನು ಪರ್ಕ್ ಆಗಲ್ಲ. ಕರೆ ಇದನ್ನ ಒಂದು ಸ್ವಲ್ಪ ಎಕ್ಸೆಪ್ಟ್ ಮಾಡ್ಕೋದೇನೈತಿ, ಅದು ಕಠಿಣ ಆಕೈತೆ ಅಷ್ಟೇ. ಎಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಐ ಹೋಪ್ ಒಂದು ಸ್ವಲ್ಪ ತಿಳಿಸಿ ಹೇಳ್ಬೇಕು ಇವ್ರಿಗೆ, ಯಾರಿಗೆ ನಮ್ಮ ಹೊಸ ಓನರ್ಸ್ ಅಂತಾರಲ್ಲ, ಇನ್ನೂ ಟೈಮ್ ಐತಿ, ಚೇಂಜ್ ಮಾಡಬೇಕತ್ತೇನಿಲ್ಲ, ಇನ್ನೂ ಟೈಮ್ ಐತಿ. ಅವ್ರಿಗೇನು ಹೇಳ್ಕೊಂಡ ಇರಲಿ, RCB ಅನ್ನೋ ಒಂದು ಬ್ರ್ಯಾಂಡ್ ಆಗೈತಿ ಸದ್ಯಕ್ಕೆ. ಆ RCB ಸರ್ ಚೇಂಜ್ ಮಾಡಿಬೇಡ್ರಿ ಅಂತೇನ್ರಿ ಆಡಮ್ ಗ್ಲೇಜರ್ಸ್ ಅವ್ರಿಗೆ ಏನು ಹೇಳಿದ್ರೆ, ನಿಮ್ಮ ಬ್ರ್ಯಾಂಡ್ ಹೆಚ್ಚಾಕೋತಕೋತ ಬರೀ RCB ಇಟ್ಟರೆ ಬೆಂಗಳೂರು ಯುನೈಟೆಡ್ ತಿಟ್ರೆ ನೀವು ಆ ಬ್ರ್ಯಾಂಡ್ ವ್ಯಾಲ್ಯೂ ಕಮ್ಮಿ ಆಗೈತಿ ಏನ್ರಿ. ಆಡಮ್ ಗ್ಲೇಜರ್ಸ್ ಅವ್ರಿಗೆ ಅಟ್ಟ ಒಂದು ಸ್ವಲ್ಪ ಕಿವಿ ಅದು ತುಂಬಿದ್ರೆ, ಅವು ಹೊಸ ಓನರ್ಸ್ಗಳಿಗೆ ಏನರ ಕಿವಿ ತುಂಬಿದ್ರೆ, ಸೊ ಇದೇ ಹೆಸರು ಇರೋ ಎಲ್ಲ ಚಾನ್ಸ್ ಐತಿ. ಆಲ್ಮೋಸ್ಟ್ ಏನೈತಿ ಹೆಸರು ಚೇಂಜ್ ಆಗೋ ಎಲ್ಲ ಸಾಧ್ಯತೆ ಐತಿ ಸದ್ಯಕ್ಕೆ ಬರ್ತಾ ಇರೋ ಅಪ್ಡೇಟ್ ಪ್ರಕಾರ. ಸೊ ಐ ಹೋಪ್ ನೋಡಿ ಏನೋ ಮುಂದಿನ ವರ್ಷ, ಈ ವರ್ಷ ಏನು ಚೇಂಜ್ ಆಗಲ್ಲ ಏನೋ ಅನ್ಕೋಬೋದು. ಈ ವರ್ಷ RCB ಆಗಿರುತ್ತೆ. ಸೊ ಸಾಕಾದಾಗೆ ವರ್ಷ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ನಾಳೆ ಅನ್ಕೋತ, ನೀವು ಹಂಗೆ ಅನ್ಕೋರಿ. ಸೊ ಮುಂದಿನ ವರ್ಷ RCB ಹೆಸರು ಚೇಂಜ್ ಆಗ್ಲತ್ತಿದ್ದ ಅನಿಸುತ್ತೆ. ನಿಮಗೆ ಹೆಂಗೆ ಅನಿಸ್ಲತ್ತೈತಿ RCB ಹೆಸರು ಚೇಂಜ್ ಆಗೋದತ್ತೆ? ವಿಡಿಯೋ ಕಾಮೆಂಟ್ ಮಾಡಿರಿ. ಬೆಂಗಳೂರು ಯುನೈಟೆಡ್ ಇರ್ಬೇಕು ಅಥವಾ RCB ಆಗಿರ್ಬೇಕಂತ ವಿಡಿಯೋ ಕಾಮೆಂಟ್ ಮಾಡಿರಿ. ಸೊ ಇಷ್ಟಂತ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ.